ಈ ಒಂದು ಹಾರ್ಪಿಕ್ ಯೂಸ್ ಮಾಡಿದಿಂದ ಈ ತರ ಇದ್ದಿದ್ದು ನನ್ನ ಇಂಡಿಕೇಟರ್ ಈ ತರ ಚೇಂಜ್ ಆಗಿದೆ. ನಮಸ್ಕಾರ ದೇವರು, ಎಲ್ಲರಿಗೂ ಸ್ವಾಗತ ನನ್ನ 4ನೇ ಮಿನಿ ಬ್ಲಾಗ್ಗೆ. ತುಂಬಾ ದಿನದಿಂದ ತುಂಬಾ ವಾರದಿಂದ ನಾನು ಕಾಲೇಜ್ ಯೂಸ್ ಮಾಡ್ತಿರುವಂಥ ಗಾಡಿನ ತೊಳಿತಾನೆ ಇರಲಿಲ್ಲ ನಾನು. ಅದಕ್ಕೆ ಇವತ್ತೇನಾದರೂ ಸರಿ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದ ಗಾಡಿನ ತೊಳೆಯೋಣ ಅಂತ ಫಿಕ್ಸ್ ಆಗಿದ್ದೀನಿ. ಗಾಡಿನ ವಾಶ್ ಮಾಡಿ ತುಂಬಾ ದಿನ ಆಗಿರೋದಕ್ಕೆ ಫುಲ್ ರಸ್ಟ್ ಹಿಡಿದ್ಬಿಟ್ಟಿದೆ. ಇವತ್ತು ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ 10 ಔಟ್ ಆಫ್ ಎಷ್ಟು ಕೊಡ್ತೀರಾ? ಓಕೆ, ಇವಾಗ ಗಾಡಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಹೋಗಿ ಡಿಸ್ಟೆನ್ ಮಾಡ್ಕೊಂಬಂದೆ. ಫಸ್ಟು ಸೆಂಟ್ರ್ ಸ್ಟಾರ್ಟ್ ಹಾಕ್ಕೊಂಡು ಗಾಡಿನ ಫಸ್ಟ್ ನಾರ್ಮಲ್ ವಾಟರಲ್ಲಿ ಫುಲ್ ವಾಶ್ ಮಾಡಿಕೊಂಡೆ. ಅದಾದಮೇಲೆ ನೀರಿಗೆ ಶಾಂಪೂ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಗಾಡಿ ಫುಲ್ಲು ಶಾಂಪೂ ವಾಶ್ ಮಾಡಾದಮೇಲೆ ಒಂದು ಬ್ರಷ್ ತಗೊಂಡು ಇಂಜಿನ್ ಹತ್ರ ಇರೋ ಆಯಿಲ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಿಕೊಂಡೆ. ಅದಾದಮೇಲೆ ಬಕೆಟ್ ಫುಲ್ಲು ನೀರು ತುಂಬಿಸ್ಕೊಂಡು ಮೈ ಉಚ್ಕೊಳ್ಳೋಕೆ ಇಟ್ಟಿರುವಂಥ ವಸ್ತುನ ತಗೊಂಡು ಗಾಡಿನ ತಗೊಂಡು ಚೆನ್ನಾಗಿ ಉಜ್ಜಿದೆ. ಈ ಒಂದು ವಸ್ತುವಿಂದ ಯಾವುದೇ ಕಾರಣಕ್ಕೂ ಗಾಡಿ ಸ್ಕ್ರ್ಯಾಚ್ ಆಗಲ್ಲ. ಇದೆಲ್ಲ ಮಾಡಾದ್ಮೇಲೆ ನಾನು ರಾಯಲ್ ಎನ್ಫೀಲ್ಡನ್ನು ನೋಡೋದ್ರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಗಾಡಿನ ಫುಲ್ಲು ಕ್ಲೀನಾಗಿ ತೊಳೆದಾದ್ಮೇಲೆ ಅಂಗಡಿಗೆ ಹೋಗಿ ಒಂದು ಹಾರ್ಪಿಕ್ ತೊಗೊಂಬಂದೆ. ಯಾಕಂದರೆ ನಾನು ಇಂಡಿಕೇಟರ್ ರಸ್ಟ್ ಹಿಡಿದಿರೋದನ್ನ ನೋಡ್ರಿ ಎಷ್ಟು ಸಖತ್ತಾಗಿ ಕ್ಲೀನ್ ಮಾಡಿದೆ ಅಂತ ಈ ಥರ ರಿಸಲ್ಟ್ ಕೊಟ್ಟಿದೆ. ಆ್ಯಕ್ಚುಲಿ ಇಂಡಿಕೇಟರ್ ಈ ಥರ, ಬಟ್ ಇದು ಯೂಸ್ ಮಾಡೋದ್ರಿಂದ ಈ ಥರ ಮಿರರ್ ಥರ ಶೈನಿಂಗ್ ಹೊಡಿತಿದೆ. ಅದೆಲ್ಲ ಆದಮೇಲೆ ಗಾಡಿಗೆ ಪಾಲಿಶ್ ಹೊಡೆದ್ಬಿಟ್ಟು ಕೀ ಆನ್ ಮಾಡ್ಬಿಟ್ಟು ಸೌಂಡ್ ಕೇಳಿದ್ರೆ ಚೆನ್ನಾಗಿದೆ ಅಲ್ಲ. ಸೊ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.